ತುಂಬ ಚೆನ್ನಾಗಿದೆ. ಅಪ್ಪ ಮಗಳದು ತುಂಬ ಚೆನ್ನಾಗಿ ಇಷ್ಟ ಆಗಿದೆ. ತುಂಬ ಚೆನ್ನಾಗಿ ಓಡಿ ಪ್ರೇಕ್ಷಕರೆಲ್ಲ ಬಂದು ನೋಡಬೇಕಂತ ಸೆಕೆಂಡ್ ಹಾಫ್ ಹೋಲ್ಡ್ ದಿ ಅಟೆನ್ಷನ್ ಆಫ್ ದಿ ಆಡಿಯನ್ಸ್. ಫಸ್ಟ್ ಹಾಫ್ನಲ್ಲಿ ಕ್ರೈಮ್ ಮಾಫಿಯಾ ಅದ್ರ ಬಗ್ಗೆ ಜಾಸ್ತಿ ತೋರಿಸಿದ್ದಾರೆ. ಬಟ್ ಸೆಕೆಂಡ್ ಹಾಫ್ನಲ್ಲಿ ಯು ಕ್ಯಾನ್ ಸಿ ದ ಸೆಂಟಿಮೆಂಟ್ ಆಫ್ ದ ಫ್ಯಾಮಿಲಿ ಲೈಕ್ ದ ಡೈರೆಕ್ಟರ್ ಟೋಲ್ಡ್. ನಿರ್ದೇಶಕರು ಹೇಳಿರೋ ಹಾಗೆ ಒಂದು ತಂದೆ ಮಗಳ ಬಾಂಧವ್ಯ ಬಾಂಡಿಂಗ್ ಏನಿರುತ್ತೆ ಅವ್ಳು ಕಣ್ಣು ಬರೆಸ್ಲಿಕ್ಕೆ ಅಂತ ಸೆಂಟಿಮೆಂಟಲ್ಲಿ ಏನು ಎಷ್ಟು ಕಷ್ಟಪಡ್ತಾರೆ, ಯಾವ್ಯಾವ ಸಿಚುವೇಶನ್ ಎದುರಿಸ್ತಾರೆ ಅನ್ನೋದನ್ನು ನಾವು ತುಂಬ ಚೆನ್ನಾಗಿ ನೋಡ್ಬೋದು. ಸೆಕೆಂಡ್ ಪಾರ್ಟ್ ಅಲ್ಲಿದೆ. ಥ್ಯಾಂಕ್ ಯು. ಸೆಕೆಂಡ್ ಹಾಫೇ ನನಗೆ ಫೇವರ್ ಆಗಿದ್ದು. ಸೆಕೆಂಡ್ ಹಾಫೇ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಪಾರ್ಟಿಗೆ ವೆಯ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ತಂದೆ ಮಗಳ ಬಾಂಧವ್ಯ ಕಣ್ಣು ಇದು ಮಾಡೋದು. ಸೊ ಓಕೆ, ಚೆನ್ನಾಗಿದೆ. ಎಲ್ಲರೂ ಕನ್ನಡ ಮೂವಿ ನೋಡಿ ಸಪೋರ್ಟ್ ಮಾಡಿ. ಏನಂದರೆ ಫಿಲಿಮ್ ತೆಗೆದಿರೋದು ನಾವು ಒಂದೇ ಸಲ ಇದು ಮಾಡೋಕ್ಕಾಗಲ್ಲ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಇದಾದ್ರೆ ಸೆಕೆಂಡ್ ಹಾಫ್ ಹಂಗೆ ತೊಗೊಂಡೋಗ್ಬಿಡ್ತೀವಿ. ಯಾಕೆಂದರೆ ಮಕ್ಕಳ ಬಗ್ಗೆ ಬರೋದು ಇದು. ನಿಮ್ಮ ಮಗನ ಡೈರೆಕ್ಷನ್ ಬಗ್ಗೆ ಮತ್ತು ಆ್ಯಕ್ಟಿಂಗ್ ಬಗ್ಗೆ ಎರಡು ಚೆನ್ನಾಗಿದೆ ಸರ್. ನಾವು ಕಷ್ಟ ಬಿದ್ದು ಮಾಡಿದ್ದೀವಿ ಸರ್. ಎಲ್ಲರೂ ಪ್ರಜೆಗಳಿಗೆ ಬಿಟ್ಟಿರೋದು. ಸಿನಿಮಾ ಸೂಪರ್ ಆಗಿದೆ. ಸಕ್ಕತ್ತಾಗಿ ಸಿನಿಮಾ ಆಸೆ ಕೊಟ್ಟಿದ್ದಾವಲ್ಲ ಮಗು ಸೂಪರ್ ಆಗ್ತಾಯಿದೆ. ಆದರೆ ನಿರ್ಮಲ್ ಅದನ್ನು ಆ ಥರ ಸೂಪರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಥರನೂ ಇದೆ. ಈ ಕಡೆ ತಂದೆ ಮಗಳು ಸೆಂಟಿಮೆಂಟಲ್ ತುಂಬ ಇಷ್ಟ ಆಯಿತು. ಕಣ್ಣಲ್ಲಿ ನೀರು ತರಿಸ್ಬಿಡುತ್ತೆ. ತಂದೆ ಮಗಳು ಸೆಂಟಿಮೆಂಟ್ ಅಂತ ತುಂಬ ಇಷ್ಟ ಆಯಿತು. ಏನು ಇಷ್ಟ ಆಯಿತು? ಐ ಮೀನ್ ಕಾನ್ಸೆಪ್ಟ್ ಇಷ್ಟ ಆಯಿತು. ಚೆನ್ನಾಗಿತ್ತು. ನನ್ನ ತಾಯಿ ಮಗಳ ಸೆಂಟಿಮೆಂಟು ಚೆನ್ನಾಗಿ ತೋರಿಸಿದ್ದಾರೆ. ಸೊ ವೈಟಿಂಗ್ ಫಾರ್ ಪಾರ್ಟ್ 2. ತುಂಬ ಚೆನ್ನಾಗಿದೆ. ಎಲ್ಲ ಹೊಸಬ್ರು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಪ್ಪ ಮಗಳು ಸೆಂಟಿಮೆಂಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮಗಳಿಗೋಸ್ಕರ ಒಬ್ಬ ತಂದೆ ಏನೇನೆಲ್ಲ ಮಾಡ್ತಾನೆ ಗೊತ್ತಿಲ್ಲದೆ ಬೇರೆ ಕಡೆ ಎಲ್ಲ ಎಂಟ್ರಿ ಆಗ್ತಾನೆ ಅನ್ನೋದಕ್ಕೆ ಇದೊಂದು ಸಕ್ಸಸ್ಫುಲ್ ಮೂವಿ. ಸೂಪರ್ ಆಗಿದೆ. ಚೆನ್ನಾಗಿದೆ. ಮಗುಗೋಸ್ಕರ ಮಾಡಿದಾರಲ್ಲ, ಸೂಪರ್ ಆಗಿದೆ. ಚೆನ್ನಾಗಿದೆ, ನೋಡ್ಬೋದು. ನೋಡಿ ಬಂದು ತುಂಬ ಚೆನ್ನಾಗಿದೆ ಮೂವಿ. ಅಂದರೆ ಒಂದು ಮೆಡಿಕಲ್ ಮಾಫಿಯಾ, ಒಂದು ಮಗಳು ಕಣ್ಣಿರಲ್ಲ, ಆ ಮಗಳಿಗೆ ಕಣ್ಣಿಗೋಸ್ಕರ ತಂದೆ ಏನೇನೆಲ್ಲ ಹೋರಾಡ್ತಾನೆ ಅನ್ನೋದು ಒಂದು ತುಂಬ ಚೆನ್ನಾಗಿ ಮೆಡಿಕಲ್ ಮಾಫಿಯಾ ಇದೆ. ಪ್ರತಿಯೊಬ್ಬರು ನೋಡ್ಬೇಕು ಸರ್ ಸಿನಿಮಾ. ಯಾಕಂದರೆ ಮಗಳು ಮತ್ತು ತಂದೆ ಒಂದು ಬಾಂಧವ್ಯ ಇದೆ. ಫ್ಯಾಮಿಲಿ ನೋಡ್ತಕ್ಕಂಥ ಒಂದು ಸಿನಿಮಾ ಇದು. ನಿಜವಾಗ್ಲೂ ಫ್ಯಾಮಿಲಿ ಬಂದು ನೋಡಲೇಬೇಕು ಪ್ರತಿಯೊಬ್ಬರು. ಮಗುಗೆ ತಂದೆ ಏನು ಕಷ್ಟಪಡ್ತಾನೆ, ಒಂದು ಬಡತನಿದ್ರೆ ಅನ್ನೋದೊಂದು ತೋರಿಸಿದ್ದಾರೆ. ಮತ್ತು ಮೆಡಿಕಲ್ ಮಾಫಿಯಾ ಇದೆ, ಏನೇನು ಮೋಸ ಮಾಡ್ತಾಯಿದ್ದಾರೆ ಈ ಕಾಲದಲ್ಲಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬ ಇಷ್ಟ ಆಯಿತು. ಪ್ರತಿಯೊಬ್ಬರು ಬಂದು ಫ್ಯಾಮಿಲಿ ನೋಡಬೇಕು. ಕನ್ನಡಿಗರು ಅಂತ ನೋಡಲೇಬೇಕು ಸರ್. ತುಂಬ ಖುಷಿ ಆಯಿತು ಸಿನಿಮಾ. ಥ್ಯಾಂಕ್ ಯು ಸರ್. ಹಾಯ್, ನಮಸ್ಕಾರ. ಒಂದು ಸರಳ ಕತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಫ್ಯಾಮಿಲಿಗೂ, ಪ್ರತಿಯೊಬ್ಬ ಏಜ್ ಗ್ರೂಪ್ನವ್ರಿಗೂ ಮನ ಮುಟ್ಟೋವಂಥ ಸಿನಿಮಾ. ಈಗೆಲ್ಲ ಏನಾಗುತ್ತೆ, ಯೂಶ್ವಲಿ ತಾಯಿ ಪ್ರೀತಿನ, ತಾಯಿ ಸ್ಯಾಕ್ರಿಫೈಸಸ್ನ ತೋರಿಸ್ತಾರೆ. ಇಲ್ಲಿ ತಂದೆ ಆದವನು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾನೆ ಅನ್ನೋದನ್ನು ಭಾಳ ಸರಳವಾಗಿ, ಅಂದರೆ ಪ್ರತಿಯೊಬ್ಬರು ಜೀವನದಲ್ಲೂ ಒಂದಲ್ಲ ಒಂದು ರೀತಿಲಿ ನಮಗೆ ಕಂಡು ಬಂದಿರುತ್ತೆ ಯಾವ್ಯಾವ ಥರ ಕಷ್ಟಪಡ್ತಾ ಇದ್ದಾರೆ ಅಂತ. ಅದು ಮಕ್ಳಿಗೆ ಗೊತ್ತಿರಲ್ಲ, ಉಳಿದವ್ರಿಗೆ ಗೊತ್ತಿರಲ್ಲ. ಸೊ ಸಖತ್ತಾಗಿ ಬಂದಿದೆ. ಫ್ಯಾಮಿಲಿ ನೋಡೋವಂಥ ಸಿನಿಮಾ. ಪ್ರತಿಯೊಬ್ಬರು ಬಂದು ಈ ಕನ್ನಡ ಸಿನಿಮಾನ ನೋಡಿ, ಹಾಗೆ ಈ ಸಿನಿಮಾಗೆ ಆರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದು ಸಿನಿಮಾ ಇದು. ತುಂಬ ಎಫರ್ಟ್ ಹಾಕಿ ಮಾಡಿದೆ. ಎಂಟೈರ್ ಟೀಮ್ಗೆ ನಾನು ಒಬ್ಬನ ಕ್ರೆಡಿಟ್ಸ್ ಅಲ್ಲ, ಎಂಟೈರ್ ಟೀಮ್ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಆರ್ಟಿಸ್ಟ್ ಇರ್ಬೋದು, ಡೈರೆಕ್ಷನ್ ಟೀಮ್ ಇರ್ಬೋದು, ಕ್ಯಾಮ್ರಾ ಟೀಮ್ ಇರ್ಬೋದು, ಎಲ್ಲರೂ ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ತುಂಬ ಟಾರ್ಚರ್ ಕೊಟ್ಟರು. ಟಾರ್ಚರ್ ಅನ್ನೋದಕ್ಕಿಂತ ತುಂಬ ಜವಾಬ್ದಾರಿಯಿಂದ ನಾನು ಏನು ಹೇಳಿದ್ನೋ ಇವಳಿಗೆ ಆ ಪಾತ್ರನ ತುಂಬ ನೀಟಾಗಿ ನಿಭಾಯಿಸ್ಕೊಟ್ರು. ಇವ್ರ ತಂದೆ ತಾಯಿಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾನ್ವಿ ಬಗ್ಗೆ, ಆಮೇಲೆ ಎಂಟೈರ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನೀವು ನೋಡಬೇಕು ಆಡಿಯನ್ಸ್ ಹೇಗಿರುತ್ತೆ ಅಂತ. ಒಂದು ಸೀರಿಯಸ್ ಆಗಿ ಒಂದು ಡಾರ್ಕ್ ಕ್ರೈಮ್ ನಾವು ಹೇಳ್ತಿದ್ವಿ, ಡಾರ್ಕ್ ಕ್ರೈಮ್ ಜೊತೆ ಡಾರ್ಕ್ ಎಮೋಷನ್ಸ್ ಹೇಗೆ ಹೇಳಕೊಟ್ಟಿದ್ದೀವಿ ಅಂತ 100% ನೋಡಿದ್ರೆ ಮಾತ್ರ ಆಡಿಯನ್ಸ್ಗೆ ಒಂದು ಸ್ವಲ್ಪ ಬೇರೆ ಥರನೇ ಫೀಲ್ ಆಗ್ತಾರೆ. ಅಷ್ಟು ಹೇಳ್ಬೋದು ಸರ್. ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಆಡಿಯನ್ಸ್ ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ಮೀರಿ ಬಂದಿದೆ ಸರ್ ರಿಪೋರ್ಟ್. ಖುಷಿ ಆಗ್ತಾಯಿದೆ. ಯಾಕಂದರೆ ಪ್ರೊಜೆಕ್ಷನ್ ರೂಮಿಂದನೂ ಬಂತು, 2-3 ಕಡೆಯಿಂದ ಮಾಲ್ಸಿಂದನೂ ಬಂದಿದೆ, ತುಂಬ ಚೆನ್ನಾಗಿದೆ ಅಂತ. ಇನ್ನು ಆಡಿಯನ್ಸ್ ನೋಡಿ ಹೇಳಬೇಕು ಅಷ್ಟೇ ಹೇಳೋದು ಸರ್. ನನಗೆ ನಿಜವಾಗ್ಲೂ ಅನಿಸಿರಲಿಲ್ಲ ಇಷ್ಟು ಜನ ಬರ್ತಾರೆ, ಸಪೋರ್ಟ್ ಕೊಡ್ತಾರೆ ಅಂತ. ನಾನು ಆಲ್ರೆಡಿ ಸಾಂಗ್ಸಲ್ಲಿ ನೋಡಿದ್ದೀನಿ, ಸಪೋರ್ಟ್ ಕೊಟ್ಟಿದ್ರು ಜಾಸ್ತಿ. ಆ್ಯಕ್ಚುಲಿ ಎಲ್ಲ ಸೀಟ್ಸು ಬುಕ್ ಆಗಿದೆ. ನಾನು ನೋಡಿದ ತಕ್ಷಣ ಓಹ್ ವಾವ್ ಅಂತ ಅನಿಸ್ಬಿಡ್ದು.
ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಗೂ ನಾನು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಕನ್ನಡ ಸಿನಿಮಾಗಳ್ನ ಈಗ ಜನಗಳು ಹೇಗೆ ತಗೊಳ್ತಾರೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಈ ಸಿನಿಮಾನ ಕಿರಣ್ ಸುಬ್ರಹ್ಮಣ್ಯ ಅವರು ಡೈರೆಕ್ಟ್ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಕಿರಣ್ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಸಿನಿಮಾ ಅಂತ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ ನೋಡ್ತಾಯಿದ್ದೆ ನಾನು ಸಿನಿಮಾನ. ತುಂಬ ಶ್ರದ್ಧೆ ಇಟ್ಟು ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಾಗಿ ಈ ಥರ ಕೆಲಸ ಮಾಡಿದ್ದು. ಆಮೇಲೆ ಈ ಟೀಮಲ್ಲಿ ಕೆಲಸ ಮಾಡೋದು ತುಂಬ ಖುಷಿ ಆಯಿತು. ಅಂದರೆ ಜನ ಬಂದು ಸಿನಿಮಾ ನೋಡಿದಾಗ ಏನಾಗುತ್ತೆ, ನಮ್ಮಂಥವ್ರಿಗೆಲ್ಲ ಒಳ್ಳೆ ಸಪೋರ್ಟ್ ಸಿಗುತ್ತೆ. ದಯಮಾಡಿ ಬಂದು ನಮಗೆ ಸಪೋರ್ಟ್ ಮಾಡಿ ಅಂತಲೇ ಅಷ್ಟೇ ಕೇಳ್ಕೊಳ್ತೀನಿ. ಇವರು ನಾನು ಆಗಲೇ ಹೇಳಿದ ಹಾಗೆ ಕಿರಣ್ ಸರ್ ಅವರು ತಮ್ಮ ತಂದೆಗಾಗಿ ಮಾಡಿರುವಂಥ ಒಂದು ಸಿನಿಮಾ, ಅವರಿಗೆ ಕೊಟ್ಟಿರುವಂಥ ಒಂದು ಕೊಡುಗೆ, ಎಲ್ಲ ಕಲಾವಿದರು ಅವರ ತಂದೆ ತಾಯಂದರಿಗೆ ಕೊಟ್ಟಿರೋಂಥ ಒಂದು ಕೊಡುಗೆ. ಸೊ ನಾವು ಆ್ಯಸ್ ಅ ಹೋಲ್ ಟೀಮ್ ಸಿನಿಮಾದ ಟೀಮ್ ಆಗಿ ಪ್ರೇಕ್ಷಕರಿಗೆ ಕೊಟ್ಟಿರೋಂಥ ಒಂದು ಕೊಡುಗೆ. ಸೊ ಪ್ರೇಕ್ಷಕರು ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಎಲ್ರಿಗೂ ಕೇಳ್ಕೊಳ್ತೀನಿ. ಆಮೇಲೆ ಕಿರಣ್ ಅವರು ತುಂಬ ಅಂದರೆ ಇವ್ರ ತಂದೆಯವರು ಎಷ್ಟು ಇವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ, ದಯಮಾಡಿ ನಾನು ಒಂದೇ ಕೇಳ್ಕೊಳ್ಳೋದು, ಇವ್ರ ತಂದೆಗೋಸ್ಕರ ಈ ಸಿನಿಮಾನ ಜನ ಬಂದು ನೋಡಿ ದಯಮಾಡಿ. ಅವ್ರಿಗೆ 72 ವರ್ಷ ಅವ್ರ ತಂದೆಗೆ. ಈ ಏಜಲ್ಲಿ ಇವ್ರ ಮಗನಿಗೆ ಈ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಜನಗಳು ಒಂದು ಸಲ ನೀವು ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಬಂದು ಸಿನಿಮಾ ನೋಡಿ, ಎಲ್ಲೂ ಬೋರ್ ಆಗೋಲ್ಲ ನಿಮಗೆ. ಹೊಸಬರು ಮಾಡಿರೋ ಸಿನಿಮಾ ಅಂತಂತೂ ಅನ್ಸೋದೇ ಇಲ್ಲ. ದಯಮಾಡಿ ಬಂದು ಸಿನಿಮಾ ಒಂದು ಸಲ ನೋಡಿ. ನಿಮಗೆ ಚೆನ್ನಾಗಿತ್ತು ಅಂದರೆ ಒಂದು 4 ಜನಕ್ಕೆ ಹೇಳಿ, ಇನ್ನೂ ಸ್ವಲ್ಪ ಜನಗಳನ್ನ ಕಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇಂಡಸ್ಟ್ರಿಗೆ ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು, ಹೊಸ ಆರ್ಟಿಸ್ಟ್ಗಳು, ಹೊಸ ಟೆಕ್ನಿಷಿಯನ್ಗಳು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಸಿಕ್ಕಿರೋಂಥ ಸಿನಿಮಾ. ನಾನು ನೋಡ್ದಂಗೆ ತುಂಬ ಅದ್ಭುತವಾದಂಥ ಲೈಟಿಂಗು, ಅದ್ಭುತವಾದಂಥ ಬ್ಯಾಕ್ಗ್ರೌಂಡ್ ಸ್ಕೋರಿಂಗು, ಅದ್ಭುತವಾದಂಥ ಸ್ಟೋರಿ ನರೇಷನ್ನು, ಸ್ಕ್ರೀನ್ ಪ್ಲೇ ಭಾಳ ಅದ್ಭುತವಾಗಿದೆ. ನಾವು ಮಾಡಿದ್ದೀವಿ ಸಿನಿಮಾ ಅಂತೇಳಿ ನಾವು ಹೊಗಳ್ಕೊತಾ ಇಲ್ಲ. ಭಾಳ ತುಂಬ ಚೆನ್ನಾಗಿ ಸುಮಧುರವಾಗಿ, ಆಮೇಲೆ ಸಂಗೀತನೂ ಅಷ್ಟೇ, ಎಡಿಟಿಂಗು ಅಷ್ಟೇ, ಸೆನ್ಸಾರ್ ಬೋರ್ಡ್ ಅವರು ಭಾಳ ಮೆಚ್ಚಿ ಇದನ್ನು UA ಕೊಟ್ಟಿರೋಂಥ ಸಿನಿಮಾ. ಯು ಹ್ಯಾವ್ ಟು ಸಿ, ಯು ಮಸ್ಟ್ ಸಿ, ಯು ವಾಂಟ್ ಟು ಸಿ. ಸೊ ಪ್ಲೀಸ್ ವಾಚ್ ಸಿ. ಥ್ಯಾಂಕ್ ಯು.